ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇಂದು ನಾವು ಸಪ್ತಮಾತೃಕೆಯರಲ್ಲಿ ಒಬ್ಬರಾದ ವಾರಾಹಿ ದೇವಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಪ್ತಮಾತೃಕೆಯರು ನಮ್ಮ ಹಿಂದೂ ಧರ್ಮದಲ್ಲಿನ 7 ಪ್ರಮುಖ ದೇವತೆಗಳ ಒಂದು ಗುಂಪು. ಇವರು ಆದಿಪರಾಶಕ್ತಿಯ ವಿಭಿನ್ನ ರೂಪಗಳೇ ಆಗಿದ್ದಾರೆ. ಪ್ರಮುಖ ಪುರುಷ ದೇವತೆಗಳ ಶಕ್ತಿಯನ್ನು ಪ್ರತಿನಿಧಿಸುತ್ತಾರೆ ಸಪ್ತಮಾತೃಕೆಯರು. ದುಷ್ಟಶಕ್ತಿಗಳ ಸಂಹಾರಕ್ಕೆ ಮತ್ತು ರಕ್ಷಣೆಗೆ ಇವರನ್ನು ಪೂಜಿಸಲಾಗುತ್ತದೆ. ತಾಂತ್ರಿಕ ಸಂಪ್ರದಾಯದಲ್ಲಿ ಇವರಿಗೆ ಹೆಚ್ಚಿನ ಮಹತ್ವವಿದೆ. ಹಾಗಾದರೆ ಕಳೆದ ವಿಡಿಯೋದಲ್ಲಿ ನಾವು ಸಪ್ತಮಾತೃಕೆಯರಾದ ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ ಈ ದೇವಿಯರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೇವೆ. ಅಷ್ಟೇ ಅಲ್ಲದೆ ಸಪ್ತಮಾತೃಕೆಯರು ಯಾವುದರ ಸಂಕೇತವಾಗಿದ್ದಾರೆ ಹಾಗೂ ಸಪ್ತಮಾತೃಕೆಯರು ನಮ್ಮ ಭೂಮಿಯ ಮೇಲೆ ನೆಲೆಸಲು ಕಾರಣಗಳೇನು, ಇದರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನು ನೀಡಿರುವ ವಿಡಿಯೋವನ್ನು ಮಾಡಿದ್ದೇವೆ. ಈ ವಿಡಿಯೋದಲ್ಲಿ ವಾರಾಹಿ ದೇವಿಯ ಮಾಹಿತಿಯನ್ನು ತಿಳಿಯೋಣ. ಸಪ್ತಮಾತೃಕೆಯರಲ್ಲಿ 5ನೇವಳಾಗಿ ವಾರಾಹಿ ದೇವಿಯನ್ನು ಪೂಜಿಸಲಾಗುತ್ತದೆ. ಹಂದಿಯ ತಲೆ ಮತ್ತು ಮಾನವ ದೇಹವನ್ನು ಹೊಂದಿರುವ ಶಕ್ತಿ ದೇವತೆ. ವಿಷ್ಣುವಿನ ವರಾಹ ಅವತಾರದ ಶಕ್ತಿಯಾದ ಈಕೆಯು ಲಲಿತಾ ದೇವಿಯ ಸೈನ್ಯದ ದಂಡನಾಯಕಿಯಾಗಿದ್ದಾರೆ. ವಾರಾಹಿ ದೇವಿಯು ರಾತ್ರಿ ವೇಳೆಯಲ್ಲಿ ಆರಾಧಿಸಲ್ಪಡುವ ತಾಂತ್ರಿಕ ದೇವತೆ ವಾರಾಹಿ. ವಾರಾಹಿ ದೇವಿಯು ಕಪ್ಪು ಮೈಬಣ್ಣವನ್ನು ಹೊಂದಿದ್ದಾರೆ. ಬೃಹತ್ ಹೊಟ್ಟೆ ಮತ್ತು ಕರಂಡ ಮುಕುಟವನ್ನು ಧರಿಸಿರುವ ಈಕೆ ಭಕ್ತರಿಗೆ ರಕ್ಷಣೆ, ಜ್ಞಾನ ಮತ್ತು ಶತ್ರುನಾಶವನ್ನು ಕರುಣಿಸುತ್ತಾರೆ. ಹಾಗಾದರೆ ವೀಕ್ಷಕರೇ, ವಾರಾಹಿ ದೇವಿಯ ಇನ್ನಷ್ಟು ವಿಶೇಷತೆಗಳನ್ನು ತಿಳಿಯೋಣ. ವಾರಾಹಿ ದೇವಿಯ ಸ್ವರೂಪ. ಹೌದು ವೀಕ್ಷಕರೇ, ವಾರಾಹಿ ದೇವಿಯು ವರಾಹ ತಲೆಯ ಬಲ ಮತ್ತು ಸ್ಥಿರತೆಯನ್ನು ಸಂಕೇತಿಸುತ್ತದೆ. ಅಸೂಯೆಯನ್ನು ನಾಶಪಡಿಸುತ್ತಾಳೆ ವಾರಾಹಿ ದೇವಿ. ತಾಂತ್ರಿಕ ದೇವತೆ. ಹೌದು ವೀಕ್ಷಕರೇ, ವಾರಾಹಿ ದೇವಿಯನ್ನು ತಾಂತ್ರಿಕ ಪದ್ಧತಿಯಲ್ಲಿ ಅಂದರೆ ವಾಮ ಮಾರ್ಗದಲ್ಲಿ ಪೂಜಿಸಲಾಗುತ್ತದೆ. ವಿಶೇಷವಾಗಿ ರಾತ್ರಿ ಸಮಯದಲ್ಲಿ ವಾರಾಹಿ ದೇವಿಯನ್ನು ಪೂಜಿಸಲಾಗುತ್ತದೆ. ದಂಡನಾತೆ. ಹೌದು ವೀಕ್ಷಕರೇ, ಲಲಿತಾ ತ್ರಿಪುರ ಸುಂದರಿ ಸೈನ್ಯದ ದಂಡನಾಯಕಿಯಾಗಿ ಈಕೆಯನ್ನು ದಂಡನಾಯಕಿ ಎಂದು ಕರೆಯಲಾಗುತ್ತದೆ. ಅಂದರೆ ಲಲಿತಾ ತ್ರಿಪುರ ಸುಂದರಿ ದೇವಿಯ ಸೈನ್ಯದ ದಂಡನಾಯಕಿಯೇ ಆಗಿದ್ದಾರೆ ವಾರಾಹಿ ದೇವಿ. ದಿಸ ದೇವತೆ. ರಕ್ತ ಬೀಜಾಸುರನನ್ನು ಸಂಹರಿಸಲು ಶಕ್ತಿ ದೇವತೆಗಳಿಂದ ಉದ್ಭವಿಸಿದ ಆಕೆ ದಿಸಾ ದೇವತೆಯಾಗೂ ಪೂಜಿಸಲ್ಪಡುತ್ತಾಳೆ. ವಾರಾಹಿ ದೇವಿಯನ್ನು ಆರಾಧನಾ ಮಾಡುವ ಸಮಯ. ತಂತ್ರಶಾಸ್ತ್ರದ ಪ್ರಕಾರ ಮಧ್ಯರಾತ್ರಿಯಲ್ಲಿ ವಾರಾಹಿಯನ್ನು ಪೂಜಿಸುವುದು ಶ್ರೇಷ್ಠ. ವಾರಾಹಿ ದೇವಿಯ ಆಯುಧಗಳು. ದೇವಿಯು ಹಲವು ಆಯುಧಗಳನ್ನು ಹಿಡಿದಿದ್ದಾರೆ. ಉದಾಹರಣೆಗೆ ಶಂಖಚಕ್ರ, ಕಪಾಲ, ಮೀನು, ಆಲಾಹಲ ಈ ರೀತಿಯ ಇನ್ನೂ ಕೆಲವು ಆಯುಧಗಳನ್ನು ದೇವಿ ವಾರಾಹಿಯು ಹಿಡಿದಿರುತ್ತಾರೆ. ಇವರನ್ನು ಪೂಜೆ ಮಾಡುವುದರಿಂದ ಏನೆಲ್ಲ ಪ್ರಯೋಜನಗಳು ಲಭಿಸುತ್ತದೆ? ಹೌದು ವೀಕ್ಷಕರೇ, ವಾರಾಹಿ ದೇವಿಯನ್ನು ಪೂಜಿಸುವುದರಿಂದ ದುಷ್ಟ ಕಣ್ಣುಗಳು ನಾಶವಾಗುತ್ತವೆ. ಮಾಟ ಮಂತ್ರದ ಅಪಾಯಗಳು ನಿವಾರಣೆಯಾಗುತ್ತದೆ. ಅಪಘಾತಗಳ ವಿರುದ್ಧ ರಕ್ಷಣೆ, ಖ್ಯಾತಿ, ಆತ್ಮವಿಶ್ವಾಸ ಮತ್ತು ಜ್ಞಾನವೂ ಕೂಡ ವೃದ್ಧಿಯಾಗುತ್ತದೆ. ವಾರಾಹಿ ದೇವಿಯ ಪ್ರಮುಖ ದೇವಾಲಯಗಳು. ಒಡಿಶಾದಲ್ಲಿ ವಾರಾಹಿ ದೇವಿಗೆ ಮೀಸಲಾದ ಅನೇಕ ದೇವಾಲಯಗಳು ಇವೆ. ಇದರಲ್ಲಿ ಗಂಗೇಶ್ವರಿ ದೇವಾಲಯವು ಪ್ರಮುಖವಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ನೆರೆಯ ರಾಜ್ಯವಾದ ತಮಿಳುನಾಡಿನಲ್ಲಿ ಕೂಡ ವಾರಾಹಿ ದೇವಿಯನ್ನು ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಪೂಜಿಸಲಾಗುತ್ತದೆ. ನಮ್ಮ ಕರ್ನಾಟಕದಲ್ಲಿ ವಾರಾಹಿ ದೇವಿಗೆ ಸೀಮಿತವಾದ ದೇವಸ್ಥಾನವು ಕೆಲವೆಡೆ ಮಾತ್ರ ಕಾಣಸಿಗಬಹುದು. ಆದರೆ ವಾರಾಹಿ ದೇವಿಯನ್ನು ನೀವು ನೋಡಬೇಕು ಎಂದರೆ ನಿಮ್ಮ ಗ್ರಾಮಗಳಲ್ಲಿ ಅಥವಾ
ಯಾವುದಾದರೂ ವಿಶೇಷ ದೇವಸ್ಥಾನಗಳಲ್ಲಿ ಸಪ್ತಮಾತೃಕೆಯರು ಇರುವ ಜಾಗದಲ್ಲಿ ವಾರಾಹಿ ದೇವಿಯು ಕೂಡ ಸಿಗುತ್ತಾರೆ. ನೀವು ಅಲ್ಲಿ ಹೋಗಿ ದೇವಿಯನ್ನು ನಮಸ್ಕರಿಸಿ ಪ್ರಾರ್ಥಿಸಿ ದೇವಿಯ ಕೃಪೆಗೆ ಪಾತ್ರರಾಗಬಹುದು. ಇದಾಗಿತ್ತು ವಾರಾಹಿ ದೇವಿಯ ಸಂಪೂರ್ಣ ಮಾಹಿತಿ. ಕಳೆದ ವಿಡಿಯೋಗಳಲ್ಲಿ ನಾವು ಸಪ್ತಮಾತೃಕೆಯರಾದ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ ಹಾಗೂ ಇಂದಿನ ವಿಡಿಯೋದಲ್ಲಿ ವಾರಾಹಿ ದೇವಿಯ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದ್ದೇವೆ. ನೀವು ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ ದೇವಿಯ ಸಂಪೂರ್ಣ ಕಥೆಯನ್ನು ನೋಡಲು ನಮ್ಮ ಹಳೆಯ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಬಹುದು. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.